ಈಗ ಈ ಎಲ್ಲ ಕಾರಣಕ್ಕಾಗಿ 371 ಕಲಮ ಜೆ ನಮಗೆ ಜಾರಿಗೆ ಬಂದು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಳ ದೊಡ್ಡ ಕರ್ನಾಟಕಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟರು. ಅದರ ಹಿಂದೆ ಅನೇಕ ಹೋರಾಟಗಳಾದವು. ಇವತ್ತು ನಮ್ಮ ಭಾಗಕ್ಕೆ 371 ಕಲಮು ಜಾರಿಯಾಗಿದೆ. ಸರ್ಕಾರದಿಂದ ಕೂಡ ಹಣ ಬರ್ತಾ ಇದೆ. ಆದರೆ ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ್ರೆ ನಾವು ಯಾರ ಹತ್ರ ಹೋಗಬೇಕು? ಹೋಗಿ ಮತ್ತೆ ಮಂತ್ರಿಗಳ ಹತ್ರ ಹೋಗಬೇಕು, ಕ್ಯಾಬಿನೆಟ್ ಸಬ್ ಕಮಿಟಿ ಹತ್ರ ಹೋಗಬೇಕು. ಅದಾಗ್ತಾ ಇಲ್ಲ. ಪಾಪ ಅವರಿಗೂ ಕೂಡ ಕೆಲಸದ ಒತ್ತಡ ಇದೆ, ಅವ್ರಿಗೂ ಸಮಯ ಸಿಗ್ತಾ ಇಲ್ಲ. ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ಈ 371 ಜೆ ಸಮರ್ಪಕವಾಗಿ ಜಾರಿಯಾಗುವಲ್ಲಿ ಅದು ಒಂದು ಅಥಾರಿಟಿಯನ್ನು ಕ್ರಿಯೇಟ್ ಮಾಡಿ, ಒಂದು ಪ್ರಾಧಿಕಾರವನ್ನು, ಅನುಷ್ಠಾನ ಪ್ರಾಧಿಕಾರವನ್ನು, ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅನ್ಯಾಯ ಆದಾಗ, ಈ ಥರ ಏನಾದರೂ ಸಮಸ್ಯೆ ಆದಾಗ ಆ ಪ್ರಾಧಿಕಾರಕ್ಕೆ ಹೋಗಿ ಭೇಟಿ ಮಾಡಿದ ಮೇಲೆ, ಅಲ್ಲಿ ಹೋಗಿ ಸಂಪರ್ಕ ಮಾಡಿದ ಮೇಲೆ ಅವರಿಗೊಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಹಿಡಲಿಕ್ಕೆ ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಮಾನ್ಯ ಅಧ್ಯಕ್ಷರೇ, ಈ ಸಮಿತಿ ಮಾಡುವಾಗ ಯಾರಾದರೂ ರಾಜಕಾರಣಿಗಳನ್ನು ದಯಮಾಡಿ ಮಾಡಬೇಡಿ. ಯಾರಾದರೂ ರಿಟೈರ್ಡ್ ಹೈಕೋರ್ಟ್ ಜಡ್ಜು ಅಂಥ ಒಬ್ಬ ಸ್ಟೇಟಸ್ ಇರೋಂಥವ್ರನ್ನ, ಎಜುಕೇಷನಿಸ್ಟು, ರಿಟೈರ್ಡ್ ವೈಸ್ ಚಾನ್ಸಲರು ಅಂಥವ್ರಿಗೆ ಮಾಡಿರಿ. ಇದು ರಾಜಕಾರಣಿಗಳು ಮಾಡಿದ್ರೆ ಮತ್ತೆಲ್ಲ ರಾಜಕಾರಣ ಶುರು ಆಗ್ತದೆ. ದಯಮಾಡಿ ಎಕ್ಸ್ಪರ್ಟ್ಸ್ಗಳನ್ನು, ಹೋರಾಟಗಾರರನ್ನು ತೊಗೊಂಡು, ಆ ಭಾಗದ ಜನ ತೊಗೊಂಡು ಒಂದು ಅಥಾರಿಟಿ ಮಾಡಿ ಅನುಷ್ಠಾನ ಸಮಿತಿಗೆ ಅವಕಾಶವನ್ನು ಮಾಡಿ ಕೊಡಬೇಕು ಅಂಥೇಳಿ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ಬರೀ ಶಿಕ್ಷಣದಲ್ಲಿನೇ ನಮಗೆ ಅನ್ಯಾಯ ಆಗ್ತಾಯಿದೆ ಅಂತಲ್ಲ, ಕೈಗಾರಿಕೆಯಲ್ಲಿ ಅನ್ಯಾಯ ಆಗ್ತಾಯಿದೆ ಮತ್ತು ಅಲ್ಲಿ ಪೋಸ್ಟ್ಗಳು ತುಂಬ್ತಾ ಇಲ್ಲ. ಅದೇ ಥರ ಇನ್ನೂ ಅನೇಕ ಸಮಸ್ಯೆಗಳು ನಮ್ಮದು ಆಗಿದೆ. ಇವತ್ತು ಕಲ್ಯಾಣ ಕರ್ನಾಟಕದ ಒಂದು ನೌಕರರಿಗೆ ರಾಜ್ಯದ ಯಾವುದೇ ಪ್ರದೇಶದಲ್ಲಿ ಸೇವೆ ಸಲ್ಲಲು ಅವಕಾಶ ನೀಡುವುದು ಮಾನ್ಯ ಅಧ್ಯಕ್ಷರ ರೂಲ್ ಇದೆ. ಆದರೆ 8% ನಮಗೇನು ಮೀಸಲಾತಿಯ ಮೇಲೆ ನಮಗೆ ನೌಕರಿ ಕೊಡಬೇಕು. ಕೆಲವು ಸಂಸ್ಥೆಗಳಲ್ಲಿ ಕೊಡ್ತಾ ಇಲ್ಲ. ಯಾಕೆ ಇದು ಕಾನೂನುಬದ್ಧವಾಗಿ? ಇದಕ್ಕೆ ನಾವು ಎಲ್ಲಿ ಹೋಗಬೇಕು? ಪ್ರತಿ ಸಲ ಮಂತ್ರಿಗಳ ಹತ್ರ ಹೋಗೋಕ್ಕಾಗಲ್ಲ. ಅದಕ್ಕೆ ಒಂದು ಪ್ರಾಧಿಕಾರ ಮಾಡಿದ್ರೆ ಅಲ್ಲಿ ಹೋಗಿ ಅವರು ಅಪ್ರೋಚ್ ಆಗ್ತಾರೆ. ಕೆಲವರಿಗೆ ಪ್ರಮೋಷನಲ್ಲಿ ಅನ್ಯಾಯ ಆಗ್ತದೆ. ಪ್ರಮೋಷನಲ್ಲಿ ಅನ್ಯಾಯ ಆಗಿ ಅವರಿಗೆ ಅವ್ರು ದೂರ ಸರಿತಾರೆ. ಇದನ್ನು ಸರಿಪಡಿಸಬೇಕಾದ್ರೆ ಅದು ಪ್ರಾಧಿಕಾರ ಇದ್ದರೆ ಆ ಪ್ರಾಧಿಕಾರಕ್ಕೆ ಹೋಗಿ ಅವರು ಇವತ್ತು ಸರ್ಕಾರದ ಸಚಿವಾಲಯ ಇದೊಂದು ಜೀವಾಳ. ಸರ್ಕಾರದ ಸಚಿವಾಲಯದಲ್ಲಿ ಕೂಡ ನಮಗೆ ಯಾವುದೇ ವಿಶೇಷವಾದಂಥ ಸವಲತ್ತಿಲ್ಲ. ಸ್ಥಳೀಯ ವೃಂದದ ಹುದ್ದೆಗಳನ್ನು ಭರ್ತಿ ಮಾಡಲು ಅವಕಾಶ ನೀಡ್ತಾ ಇಲ್ಲ. ಯಾಕೆ ಇದು ಅನ್ಯಾಯ ಆಗ್ತಾಯಿದೆ? ಈಗ ಸೆಕ್ರೆಟ್ರಿಯೇಟಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜನ ಯಾರೂ ಕೂಡ ಸಿಗಲ್ಲ, ಬರೀ ಹಳೆ ಮೈಸೂರಿನವ್ರು ಸಿಗ್ತಾರೆ ಆಗಲಿ. ಆದರೆ ಹೊಸದಾಗಿ ಇವತ್ತು ನೇಮಕಾತಿ ಮಾಡುವಾಗ ನಮಗೆ ಇಂತಿಷ್ಟು ಮೀಸಲಾತಿಯನ್ನು ಕೊಟ್ಟು ಆ ಸಚಿವಾಲಯದಲ್ಲಿ ಕೂಡ ನಮ್ಮ ಭಾಗದ ಮಕ್ಕಳಿಗೆ ಹುದ್ದೆಯಲ್ಲಿ ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ. ಅದೇ ಥರ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕರ್ನಾಟಕ ಹಾಲು ಒಕ್ಕೂಟು, ಸಹಕಾರ ಮಹಾಮಂಡಳ, ಈ ಎಲ್ಲ ಸಂಸ್ಥೆಗಳಲ್ಲಿ ಈ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಅಲ್ಲಿ ಸೇರಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾನೆ. ಮತ್ತು ಇವತ್ತೇನು ಮಾನ್ಯ ಅಧ್ಯಕ್ಷರು, ಈಗ ನಾನು ಬೇರೆಯವರನ್ನು ಮಾತಾಡೋದನ್ನು ಬಿಟ್ಟು ನಾನು ಕೆಲವು ಈ ವಿಷಯನ ನೀರಾವರಿ ಬಗ್ಗೆ ಮಾತಾಡಿದ್ದಾರೆ, ನಾನು ಅದರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು ನಾನು ಇಲ್ಲಿ ತಮ್ಮ ಹತ್ರ ಹೇಳ್ತಿದ್ರೆ, ಮತ್ತೆ ಈಗ ಜ್ಯೇಷ್ಠತಾ ಪಟ್ಟಿ ತಯಾರು ಮಾಡಬೇಕು. ಜ್ಯೇಷ್ಠತಾ ಪಟ್ಟಿ ತಯಾರು ಮಾಡುವಾಗ ಉದ್ದೇಶಪೂರ್ವಕವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಜನರಿಗೆ ಹೊರಗಿಟ್ಟು ಸೀನಿಯರಿಟಿ ಲಿಸ್ಟನ್ನು ಮಾಡ್ತಾರೆ. ಪಾಪ ಅವ್ರು ಓಡಾಡ್ತಾರೆ ನಮ್ಮ ಕಡೆ ಬಂದು, ಆಮೇಲೆ ಮಂತ್ರಿಗಳ ಹತ್ರ ಹೋಗ್ತಾರೆ. ಆದರೆ ಇವತ್ತು ಇದು ಉದ್ದೇಶಪೂರ್ವಕವಾಗಿ ನಮ್ಮ ಭಾಗದ ಜನರ ಮೇಲೆ ಇವತ್ತು ಅನ್ಯಾಯ ನಡೀತಾ ಇದೆ. ಇದನ್ನು ಸರಿಪಡಿಸಬೇಕಾದ್ರೆ ಇವತ್ತು ನಮ್ಮ ಸರ್ಕಾರ ಅಲ್ಲಿ ಸರಿಯಾದ ಸೂಕ್ತವಾದಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಅಲ್ಲಿ ಕೂಡ ಕೋಸ್ಟ್ ಖಾಲಿ ಇದ್ದಾವೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಬೀದರ್ದಲ್ಲಿ ಒಂದು ವೆಟರ್ನರಿ ಕಾಲೇಜ್ ಇದೆ, ಅದೊಂದು ಸ್ಕೆಲ್ಟನ್ ಬಾಡಿ ಅಲ್ಲಿ ಇದೆ ಅಂತ ಯಾರೂ ಗೊತ್ತಿಲ್ಲ, ಅಲ್ಲಿ ಯಾರೂ ಹೋಗೋದಿಲ್ಲ. ಯಾವತ್ತೂ ಕೂಡ ಅವ್ರ ಸಿಬ್ಬಂದಿಯವರು ಬೆಂಗಳೂರಿನಲ್ಲಿ ಇರ್ತಾರೆ, ವೆಟರ್ನರಿ ಕಾಲೇಜ್ ಮಾತ್ರ ಬೀದರ್ದಲ್ಲಿ. ಹೀಗಾದರೆ ನಮ್ಮ ಆ ಭಾಗಕ್ಕೆ ಅಲ್ಲಿ ಹೈನುಗಾರಿಕೆ ಜಾಸ್ತಿ ಆಗುತ್ತೆ. ದನಕರುಗಳಿಗೆ ನೋಡೋರು ಯಾರು ಮತ್ತು ವ್ಯವಸ್ಥೆ ನೋಡ್ಕೊಳ್ಳೋರು ಯಾರು? ಒಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಅನ್ಯಾಯ ಅಂತೂ ಆಗ್ತಾಯಿದೆ. ಅದಕ್ಕೆ ಈ ಅನ್ಯಾಯವನ್ನು ಸರಿಪಡಿಸಬೇಕಾದ್ರೆ ಸರ್ಕಾರ ಇಚ್ಛಾಶಕ್ತಿಯನ್ನು ಪ್ರಕಟ ಮಾಡಬೇಕು ಮತ್ತು ಒಂದು ಪ್ರಾಧಿಕಾರವನ್ನು ರಚನೆ ಮಾಡಿ ಇವತ್ತು ಈ ಕೆಲಸವನ್ನು ಮಾಡಿಕೊಡ್ಬೇಕು ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಿದ್ದೆ ಮಾನ್ಯ ಅಧ್ಯಕ್ಷರೇ. ಮತ್ತು ಇವತ್ತೇನು ಕೈಗಾರಿಕೆಯಲ್ಲಿ ಮಾನ್ಯ ಅಧ್ಯಕ್ಷರೇ, ಹಟ್ಟಿ ಚಿನ್ನದ ಗಣಿ ಅದು
11 ಸ್ಥಳಗಳಲ್ಲಿ ಚಿನ್ನದ ನಿಕ್ಷೇಪ ಇರುವಂಥ ಒಂದು ದೊಡ್ಡ ಆಸ್ತಿ ನಮ್ಮದು. ಆ ಪ್ರದೇಶದಲ್ಲಿ ಇವತ್ತು 50,000 ಜನರಿಗೆ ನಾವು ಉದ್ಯೋಗ ನೀಡಲಿಕ್ಕೆ ಸಾಧ್ಯತೆ ಇದೆ, 50,000 ಜನರಿಗೆ. ಆದರೆ ಅದರ ಬಗ್ಗೆ ಸರ್ಕಾರ ಗಮನವೇ ಕೊಡ್ತಾ ಇಲ್ಲ. ಸದರಿ ಪ್ರದೇಶದಲ್ಲಿ ಈ ಗಣಿ ಚಿನ್ನ ಉತ್ಪಾದನೆ ಮಾಡಿದಂಥ ಏಕೈಕ ಸರ್ಕಾರಿ ಸ್ವಾಮ್ಯದ ಗುತ್ತಿಗೆ ಹಟ್ಟಿ ಚಿನ್ನದ ಗಣಿ ಕೈಗಾರಿಕೆ ಪ್ರಾರಂಭಿಸಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ತಾನು ವಿನಂತಿ ಮಾಡಿಕೊಂಡು, ಇವತ್ತೇನು ರಾಯಚೂರಿನಲ್ಲಿ ಥರ್ಮಲ್ ಪ್ಲಾಂಟ್ ಇದೆ ಗೌಡ್ರ, ಆ ಥರ್ಮಲ್ ಪ್ಲಾಂಟ್ ಬಿ ಆರ್ ಪಾಟೀಲ್ ಹಟ್ಟಿ ಚಿನ್ನದ ಗಣಿ ಮಾತಾಡಿದ್ರಿ, ತಾವು ಅಧ್ಯಕ್ಷರು. ಅಧ್ಯಕ್ಷರು, ಅದು ಕೇಂದ್ರ ಸರ್ಕಾರದ ಪರವಾನಗಿನೂ ಬೇಕಾಗ್ತೈತಿ. ಅಲ್ಲ, ಅದು ಸಿಕ್ಕಾಗ ನಿಶ್ಚಿತವಾಗಿ ಪ್ರಾರಂಭ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ಕೊಡಬೇಡಿ. ಇಲ್ಲ, ಜೆ ಟಿ ಪಾಟೀಲ್ರಿಗೆ ಕೆಲವು ಮಾಹಿತಿ ಇತ್ತು, ಕೊಟ್ಟಿದ್ದಾರೆ, ತಪ್ಪಿಲ್ಲ ಮನೆ ಅಧ್ಯಕ್ಷರೇ. ಅದು ತಾವು ಪ್ರಯತ್ನ ಪಡ್ರಿ, ಮುಂದುವರಿಸಿ. ಕೇಂದ್ರ ಸರ್ಕಾರ ಉತ್ತರ ಬೇಡ, ಮುಂದೆ ಹೋಗಿ. ಅಧ್ಯಕ್ಷರೇ, ನೀವು ಈ ಥರ ಗಡಿಬಿಡಿ ಮಾಡಿದ್ರೆ ನಮಗೆ ಭಾಳ ತೊಂದರೆ ಆಗ್ತದೆ. ಈಗ ಮೊದಲೇ ನಮ್ಮದು ಬರಗಾಲ ಪ್ರದೇಶ, ಅಲ್ಲಿ ಒಂದು ಸಲ ನೀರೇ ಬರೋದಿಲ್ಲ, ಮಳೆನೇ ಬರೋದಿಲ್ಲ, ಬಂದರೆ ಭಾರಿ ಮಳೆ ಬಂದುಬಿಡ್ತದೆ. ಮನೆ ಅಧ್ಯಕ್ಷರೇ, ಇವತ್ತು 7 ತಿಂಗಳ ಕಾಲ ನಾವು ಮಳೆಗಾಲದಲ್ಲಿದ್ದೀವಿ. ಮೊದಲನೇ ಸಲ ನನ್ನ ಜೀವನದಲ್ಲಿ ನೋಡೋದು. ಮೇನಲ್ಲಿ ಪ್ರಾರಂಭವಾದಂಥ ಮಳೆ ಮೊನ್ನೆ ನವಂಬರ್ವರೆಗೂ ಮಳೆ ಬಂದಿದೆ. ಇದೆಲ್ಲ ಕ್ಲೈಮೇಟ್ ಚೇಂಜ್ ಪರಿಣಾಮ. ಇದು ನಾವು ಮಾಡಿಕೊಟ್ಟಂಥ ಅಪರಾಧ. ಇದು ಮಳೆ ಆ ಥರ ಬಂದು ಬೆಳೆಗಳು ಹಾಳಾಗಿದ್ದಾವೆ. ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಬಂದು ವೈಮಾನಿಕ ಸಮೀಕ್ಷೆ ಮಾಡಿದ್ರು. ಆದರೆ ನಿನ್ನೆ ವಿರೋಧ ಪಕ್ಷ ನಾಯಕರು ಮೊನ್ನೆ ಮಾತಾಡ್ತಾ, ಮುಖ್ಯಮಂತ್ರಿಗಳು ಬಂದು ವಿಮಾನದಲ್ಲಿ ನೋಡಿ ಹೋದರು, ಏನು ಮಾಡಬೇಕಾಗಿತ್ತು? ಅದೇ ಹಳ್ಳಿಗಳಿಗೆ ಹೋಗೋದಕ್ಕೆ ರಸ್ತೆನೇ ಇಲ್ಲ, ನೀರೆಲ್ಲ ನಿಂತು ಸೇಡಮ್ಗೆ ಹೋಗಲು ರಸ್ತೆ ಇಲ್ಲ, ಜೇವರ್ಗಿಗೆ ಹೋಗೋ ರಸ್ತೆ ಇಲ್ಲ, ಎಲ್ಲ ಕಡೆ ನೀರು ನಿಂತು ಎಲ್ಲ ಕಡೆ ಸಂಪೂರ್ಣ ಮುಳುಗೋಗಿದೆ. ಅಷ್ಟಾದರೂ ಮಾಡಿ ಇವತ್ತು ಸರ್ಕಾರಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಏನಾಗಿದೆ ಮನೆ ಅಧ್ಯಕ್ಷರೇ, ಆ ಪರಿಹಾರ ಕೊಡುವಲ್ಲಿ ತಾರತಮ್ಯ ಆಗಿದೆ. ಅದು ಅಧಿಕಾರಿಗಳು ತಪ್ಪಾಗಿರ್ಬೋದು. ಕೆಲವರಿಗೆ ಪರಿಹಾರ ಸಿಕ್ಕಿದೆ, ಕೆಲವರಿಗೆ ಸಿಕ್ಕಿಲ್ಲ, ಕೆಲವರಿಗೆ ಕಡಿಮೆ ಸಿಕ್ಕಿದೆ, ಕೆಲವರಿಗೆ ಜಾಸ್ತಿ ಸಿಕ್ಕಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿದ್ದಾರೆ, ದಯಮಾಡಿ ಪರಿಹಾರವನ್ನು ತಾವು ಸರ್ಕಾರದಿಂದ ಕೊಡ್ತಾ ಇದ್ದೀರಿ, ಅದಕ್ಕೆ ಎಲ್ಲರಿಗೂ ನ್ಯಾಯ ಸಿಗುವ ಹಾಗೆ ಪರಿಹಾರವನ್ನು ಮಾಡಿಕೊಡಬೇಕು ಅಂತ ಹೇಳ್ತೀನಿ. ಮತ್ತು ನಮ್ಮ ಭಾಗದಲ್ಲಿ ಮಳೆ ಬಂದು ರಸ್ತೆ ಸಂಪರ್ಕಗಳೆಲ್ಲ ಹಾಳಾಗಿದೆ. ಅನೇಕ ಹಳ್ಳಿಗಳಲ್ಲಿ ಮಕ್ಕಳು ಶಾಲೆ ಕಾಲೇಜುಗಳಿಗೆ ಹೋಗೋದನ್ನು ನಿಲ್ಲಿಸಿದ್ದಾರೆ, ಯಾಕಂದರೆ ರಸ್ತೆಯಲ್ಲಿ ಬಸ್ಸು ಇಲ್ಲ, ಫ್ರೀ ಬಸ್ ಇತ್ತು ನಮ್ಮದು. ಈ ಥರ ರಸ್ತೆಗಳಿಗೆ ದುಡ್ಡನ್ನು ತಕ್ಷಣ ಕೊಡಬೇಕು ಅಂತ ಕೇಳಿದ್ರು. ಇವತ್ತುವರೆಗೂ ಒಂದು ಪೈಸಾ ಮೇಲೆ ಬಂದಿಲ್ಲ ಮಾನ್ಯ ಅಧ್ಯಕ್ಷರೇ, ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ, ಸಚಿವಾಲಯದಿಂದ. ಈಗ PWD ರಸ್ತೆಗಳು ಹಾಳಾಗಿದ್ದಾವೆ, ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ. ಮೊದಲು ಸಂಪರ್ಕ ರಸ್ತೆ ಇದ್ದರೆ ಮಾತ್ರ ಅಭಿವೃದ್ಧಿ ಆಗ್ತದೆ. ಕಳೆದ ಅಧಿವೇಶನದಲ್ಲಿ ಒಂದು ಮಾತನ್ನು ಹೇಳಿದೆ ಮಾನ್ಯ ಅಧ್ಯಕ್ಷರೇ, ತಾವು ಕೇಳಿದ್ದೀರಿ, ಮತ್ತೊಂದು ಸಲ ಹೇಳ್ತೀನಿ. ಗೌರ್ಮೆಂಟ್ ವಿಲ್ ಬಿಲ್ಡ್ ದಿ ರೋಡ್ಸ್, ಗೌರ್ಮೆಂಟ್ ವಿಲ್ ಬಿಲ್ಡ್ ದಿ ರೋಡ್ಸ್, ರೋಡ್ಸ್ ವಿಲ್ ಬಿಲ್ಡ್ ದಿ ನೇಷನ್ ಅಂತ. ಸೊ ರಸ್ತೆಗಳ ಸಂಪರ್ಕ ಇದ್ದರೆ ಇವತ್ತು ನಮಗೆ ಅಭಿವೃದ್ಧಿ ಆಗ್ತದೆ. ಕಳೆದ ಅಧಿವೇಶನದಲ್ಲಿ ಇದೇ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡಿಕೊಂಡಿದ್ದೆ, ಇವತ್ತಿನವರೆಗೂ ಕಲ್ಯಾಣ ಕರ್ನಾಟಕದ ಕೊನೆಯ ಗಡಿ ಭಾಗ ಔರಾದಲಿಂದ ಅವರು ಕಲಬುರಗಿಲಿಂದ ಬಂದು ಬೀದರ್, ಕಲಬುರಗಿ ಬಂದು ಬಳ್ಳಾರಿಗೆ ಹೋಗಿ ಬೆಂಗಳೂರು ಮುಟ್ಟಬೇಕಾದ್ರೆ ಸುಮಾರು 700-800 ಕಿಲೋಮೀಟರ್ ಆಗ್ತದೆ. ನಮಗೊಂದು ನ್ಯಾಷನಲ್ ಹೈವೇ ಮಾಡಿಕೊಡಿ ಅಂತ ಕೇಳಿದೆ, ಇವತ್ತಿನವರೆಗೂ ಅದು ಆಗಿಲ್ಲ. ಮನೆ ಮುಖ್ಯಮಂತ್ರಿಗಳು ಏನೋ ಘೋಷಣೆಯನ್ನು ಮಾಡಿದ್ರು, ಕಾರಿಡಾರ್ ರೋಡ್ ಮಾಡ್ತೀವಿ ಅಂಥೇಳಿ. ಮನೆ ಅಧ್ಯಕ್ಷರೇ, ನಾವು ಇವತ್ತು ಬೀದರ್ನವರು ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ಬರ್ತಾರೆ, ನಾವೆಲ್ಲ ಬಿಜಾಪುರಕ್ಕೆ ಹೋಗಿ ಆಲಮಟ್ಟಿಯಿಂದ ನಾವು ಹೊಸಪೇಟೆಯಿಂದ ಬೆಂಗಳೂರಿಗೆ ನಾವು ಬರ್ತೀವಿ, ನಾವು ಮಹಬೂಬ್ ನಗರದಿಂದ ಹೋಗಿ ನಾವು ಬೆಂಗಳೂರಿಗೆ ಬರ್ತೀವಿ. ಆದರೆ ನಮಗೆ ಸರಿಯಾದಂಥ ಒಂದು ರಸ್ತೆ ಕಟ್ಟಿಕೊಟ್ಬಿಟ್ರೆ ನಾವು ನೇರವಾಗಿ ಬೆಂಗಳೂರಿಗೆ 8 ತಾಸಿನಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ. ನಮ್ಗೆ ಇವತ್ತುವರೆಗೂ ಒಂದು ರಸ್ತೆ ಇಲ್ಲ, 4 ಪಥದ ರಸ್ತೆ ಇಲ್ಲ. ಇವತ್ತು ಸರ್ಕಾರ ಯಾಕೆ ರಸ್ತೆ ಮಾಡ್ತಾಯಿಲ್ಲ? ಅಥವಾ ನ್ಯಾಷನಲ್ ಹೈವೇಗೆ ಸೇರಿಸ್ರಿ, ಅವ್ರದ್ದಾದ್ರೂ ಮಾಡಿಸ್ರಿ, ಅಥವಾ ನಿಮ್ಮ ಹಣ ಆದರೂ ಖರ್ಚು ಮಾಡಿ ನಿಮ್ಮ ಹಣ ಅದನ್ನು ರಸ್ತೆಯನ್ನು ಮಾಡಿರಿ. ನಮಗೊಂದು ಸರಿಯಾದಂಥ ಬೆಂಗಳೂರಿಗೆ ಹೆಡ್ ಕ್ವಾರ್ಟರ್ ಮುಟ್ಟಕ್ಕೆ ರಸ್ತೆನೇ ಇಲ್ಲ ಅಂದಾಗ ಅಭಿವೃದ್ಧಿ ಯಾವುದಾಗ್ತದೆ ಮನೆ ಅಧ್ಯಕ್ಷರೇ? ಇವತ್ತು ರಸ್ತೆಗಳು ಬೇಕೇ ಬೇಕು. ಅಂಥ ರಸ್ತೆಗಳು ಇಲ್ಲದಾಗ ನಮ್ಮ ಮಂತ್ರಿಗಳೆಲ್ಲ ಓಡಾಡ್ತಾಯಿದ್ರು, ಆದರೆ ಇತ್ತೀಚೆಗೆ ಮಂತ್ರಿಗಳು ಓಡಾಡ್ತಾ ಇಲ್ಲ. ಇದನ್ನು ಯಾರೋ ಅಪಾರ್ಥ ಮಾಡ್ಕೋಬೇಡ್ದು. ಮಂತ್ರಿಗಳು ಬರೀ ತಮ್ಮ ಕ್ಷೇತ್ರ ಬೆಂಗಳೂರು ಕ್ಷೇತ್ರ, ಯಾವ ಸರ್ಕಾರ ಆದ್ರೇನು, ಯಾವ ಪಾರ್ಟಿ ಆದ್ರೇನು, ಬರೀ ನೀವು ಸೀಮಿತವಾಗಿ ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಮಂತ್ರಿಗಳಾಗಿದ್ರಿ. ನೀವು ರಾಜ್ಯ ನಿಮ್ಮದಲ್ಲ, ನಿಮ್ಮ ಇಲಾಖೆ ನಿಮ್ಮದಲ್ಲ, ಅಭಿವೃದ್ಧಿ ಜವಾಬ್ದಾರಿ ನಿಮ್ಮದಲ್ಲ, ಕ್ಯಾಬಿನೆಟ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಸಾಮೂಹಿಕ ಜವಾಬ್ದಾರಿ ನಿಮ್ಮದಲ್ವ. ಇವತ್ತು ಮಾನ್ಯ ಅಧ್ಯಕ್ಷರೇ, ನಾನು ಮೊದಲನೇ ಸಲ ಸದನಕ್ಕೆ ಬಂದಾಗ ಬೊಮ್ಮಾಯಿ ಅವರು ರಸ್ತೆ ಮೇಲೆ ಅಂಥ ಕೆಟ್ಟ ರಸ್ತೆಯಲ್ಲಿ ಜಿಲ್ಲೆಗೆ ಹೋಗಿ ರಿವ್ಯೂ ಮಾಡ್ತಾಯಿದ್ರು.
ಲಕ್ಷ್ಮೀ ಸಾಗರ್ ಅವರು ರಿವ್ಯೂ ಮಾಡ್ತಾಯಿದ್ರು, ಎಂ ಚಂದ್ರಶೇಖರ್ ಅವರು ಹೋಗ್ತಾಯಿದ್ರು, ನಜೀರ್ ಸಾಬ್ರಂತೂ ಮುಟ್ಟದೇ ಇರುವಂಥ ಹಳ್ಳಿನೇ ಇಲ್ಲ, ಅಷ್ಟು ಓಡಾಡ್ತಾಯಿದ್ರು. ಆದರೆ ಈಗಿನ ಮಂತ್ರಿಗಳಿಗೆ ಸಮಯನೇ ಇಲ್ಲ. ಕಾರ್ಯಕ್ರಮ ಹೋಗಬೇಕು, ಭಾಷಣ ಮಾಡಬೇಕು, ಬೆಂಗಳೂರು ಬರಬೇಕು, ತಮ್ಮ ಕ್ಷೇತ್ರ ನೋಡು, ಬೆಂಗಳೂರು ಬರಬೇಕು, ತಮ್ಮ ಕ್ಷೇತ್ರ ನೋಡು. ನಾನು ಹೇಳ್ತೀನಿ, ವಿನಂತಿ ಮಾಡ್ಕೋತೇನೆ, ಇದು ಒಂದು ರಾಜ್ಯ ಅಂತ ತಾವು ಪರಿಗಣಿಸಿ, ತಮ್ಮ ಕ್ಷೇತ್ರದ ಮಂತ್ರಿಗಳಲ್ಲ. ನಿಮ್ಮ ರಾಜ್ಯದ್ದು ನಿಮಗೆ ಬರ್ತದೆ, ರಾಜ್ಯದ ಇಲಾಖೆ ಎಷ್ಟು. ನಾನು ಮಾನ್ಯ ಅಧ್ಯಕ್ಷರು ತಮ್ಮ ಮುಖಾಂತರ ಕೇಳ್ತೀನಿ, ಯಾರೂ ತಪ್ಪು ತಿಳ್ಕೊಬೇಡ. ಅದು BJP ಸರ್ಕಾರ. ಖಾನಾಪುರಕ್ಕೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ಔರಾದ್ಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ನಮ್ಮ ನಿಪ್ಪಾಣಿಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ಬಸವ ಕಲ್ಯಾಣಿಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ಗುರ್ಮಿಟ್ಕಲ್ಗೆ ಎಷ್ಟು ಜನ ಮಂತ್ರಿ ಹೋಗಿದ್ದಾರೆ. ಗುರ್ಮಿಟ್ಕಲ್ಲು, ಔರಾದು, ಖಾನಾಪುರ, ನಿಪ್ಪಾಣಿ, ಆಳಂದು ಇದೆ ಅನ್ನೋದು ಕೆಲವ್ರಿಗೆ ಗೊತ್ತೇ ಇಲ್ಲ. ನಾವು ಮಾನ್ಯ ಅಧ್ಯಕ್ಷರೇ, ಮೊನ್ನೆ ಕೆಲವು ಮಂತ್ರಿಗಳು ಈ ಹುಬ್ಬಳ್ಳಿ ಬೆಳಗಾವಿ ಕಡೆ ಬರ್ತಾರೆ, ನಾವು ನಿಮ್ಮ ಕಡೆ ಬಂದಿದ್ದೇವ್ರಿ ಅಂತ ಹೇಳ್ತಾರೆ. ಯಾವತ್ತು ಬಂದಿರಿ? ಇಂಥ ದಿವಸ ಬಂದಿದ್ದೀವಿ. ಎಲ್ಲಿ ಬಂದಿರಿ? ಬೆಳಗಾವಿ ಬಂದಿರಿ. ಬೆಳಗಾವಿಗೂ ಕಲಬುರಗಿಗೂ 450 ಕಿಲೋಮೀಟ್ರ್ ಅನ್ನೋದು ಗೊತ್ತಿಲ್ಲ ಅವರಿಗೆ, ಅಷ್ಟು ಡಿಸ್ಟೆನ್ಸ್ ಇದೆ. ಇಂಥ ಮಂತ್ರಿಗಳನ್ನು ಇಟ್ಟುಕೊಂಡು ಅಭಿವೃದ್ಧಿ ಮಾಡೋಕ್ಕೆ ಹೇಗೆ ಸಾಧ್ಯತೆ ಇದೆ? ಅರೆ, ಮಂತ್ರಿ ಆದಂಥವ್ರು ಸಮಗ್ರವಾದಂಥ ಒಂದು ಕಲ್ಪನೆ ಇರಬೇಕು, ಅವ್ರ ಕನಸಿರಬೇಕು, ಒಂದು ಚಿತ್ರ ಇರಬೇಕು, ಅವರು ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಆವಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಈ ಥರ ಒಂದು ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇಚ್ಛಾಶಕ್ತಿಯನ್ನು ತೋರಿಸಿ ಈ ಕೆಲಸವನ್ನು ಮಾಡಿಸಿಕೊಡ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.